ಬಿಎಸ್ ಯಡಿಯೂರಪ್ಪ ಡೈರಿ ನನ್ನ ಬಳಿ ಇದ್ದದ್ದು ನಿಜ. ಆ ಡೈರಿಯನ್ನು ಐಟಿ ಅವರು ತೆಗೆದುಕೊಂಡು ಹೋಗಿದ್ದು ನಿಜ. ಶಿವಮೊಗ್ಗದಲ್ಲಿ ಹೊಸ ಬಾಂಬ್ ಅನ್ನ ಶಿವಕುಮಾರ್ ಅವರು ಸಿಡಿಸಿದ್ದಾರೆ. ಡೈರಿ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನನಗೆ ಡಿಕೆ ಶಿವಕುಮಾರ್ ಅವ್ರ ಮನೆಗೆ ನೀವೇನು ಹೋಗಿ ಮನವಿ ಕೊಡಕ್ಕೆ ಹೋಗಿದ್ದೀವಿ ಅಂದ್ರಲ್ಲ. ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದು ನೀರಾವರಿಯ ಸೌಲಭ್ಯದ ಕೆಲಸಕ್ಕಲ್ಲ. ನಿಮ್ಮದು ಯಾವುದೋ ಒಂದು ಡೈರಿ ಇತ್ತಲ್ಲ, ನಿಮ್ಮ ಡೈರಿ ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ, ಆ ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ನೀರಾವರಿ ಮಂತ್ರಿಗಳ ಮನೆಗೆ ಹೋದಾರ ನೀವು. ನನ್ನ ಹತ್ರ ಒಂದು ಯಾವುದೋ ಒಂದು ಕಾಪಿ ಇದ್ದಿದ್ದು ನಿಜ, ಇನ್ಕಮ್ ಟ್ಯಾಕ್ಸ್ ತೊಗೊಂಡು ಹೋಗಿರೋದು ನಿಜ. ಅದಕ್ಕೆ ಉತ್ತರ ಏನಂತ ಕೇಳಿದ್ದಾರೆ. ನಾನು ಹೇಳ್ಬೇಕು, ಈಗ ನಾನು ಕೋರ್ಟಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಐ ಸ್ಪೀಕ್ ಆನ್ ದಟ್. ಇನ್ನು ಡೈರಿ ಕೇಸ್ ಮುಚ್ಚಿ ಹಾಕಲು ಬಿಎಸ್ವೈ ಡಿಕೆಶಿ ಮನೆಗೆ ಭೇಟಿ. ಸಿಎಂ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಬಿಎಸ್ವೈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಷ್ಟೇ ನೀವು ಕೇಳಿದ್ರಿ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಡೈರಿ ಕೇಸ್ ಮುಚ್ಚಿ ಹಾಕೋದಕ್ಕೆ ನೀರಾವರಿ ಸಚಿವರ ಮನೆಗೆ ಹೋಗಿದ್ರಿ ಇವರು ಅಲ್ಲಿ ಅಂಗಾಲ ಹಚ್ಚೋದಕ್ಕೆ ಅಂತ. ಅದಕ್ಕೆ ಕುಮಾರಸ್ವಾಮಿ ಅವರ ಈ ಒಂದು ಆರೋಪಕ್ಕೆ ಬಿಎಸ್ವೈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏತ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಡಿಕೆಶಿ ಮನೆಗೆ ಭೇಟಿ ಕೊಟ್ಟಿದ್ದೆ, ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಯಾವುದೇ ಡೈರಿ ಬಗ್ಗೆ ಅಲ್ಲ ಅಂತ ಬಿಎಸ್ವೈ ಹೇಳಿದ್ದಾರೆ. ಈಗ ಸಿಎಂ ಎಚ್ಡಿಕೆ ಅದಕ್ಕೆ ಬೇರೆ ಬೇರೆ ಬಣ್ಣವನ್ನ ಕೊಡ್ತಿದ್ದಾರೆ. ಪಾಪ ಅವರಿಗೆ ಮಗನ ಸೋಲಿನ ಭೀತಿ ಈ ರೀತಿಯಾಗಿ ಕಾಡ್ತಾ ಇದೆ. ಅದಕ್ಕೋಸ್ಕರ ಡೈರಿ ಪ್ರಕರಣವನ್ನ ಮುಚ್ಚಿ ಹಾಕಲು ಭೇಟಿ ನೀಡಿದ್ರು ಅಂತ ಹೇಳಿದ್ದಾರೆ ಅಂತ ಹೇಳಿ ಬಿಎಸ್ವೈ ಹೇಳಿರುವುದು. ಅವರಿಗೆ ಮಂಡ್ಯದಲ್ಲಿ ಪುತ್ರನ ಸೋಲಿನ ಟೆನ್ಷನ್ ನಲ್ಲಿ ಪಾಪ ಏನೇನೋ ಮಾತನಾಡ್ತಿದ್ದಾರೆ ಸಿಎಂ ಅವರು. ಅದಕ್ಕೋಸ್ಕರ ಈ ರೀತಿಯಾಗಿ ಬಣ್ಣ ಹಚ್ಚುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಸಿಎಂ ಪುತ್ರನ ಸೋಲು 100% ಖಚಿತ ಅಂತ ಬಿಎಸ್ವೈ ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ. ಡೈರಿ ಕೇಸ್ ಮುಚ್ಚಾಕೋದಕ್ಕೆ ಬಿಎಸ್ವೈ ಡಿಕೆಶಿ ಮನೆಗೆ ಭೇಟಿ ಕೊಟ್ಟಿದ್ರು ಅನ್ನೋದು ಹೇಳಿಕೆ ಏನಿತ್ತು ಸಿಎಂ ಅವರದು. ಅದಕ್ಕೆ ಬಿಎಸ್ವೈ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಾಪ ನೀವು ಹೋಗಿದ್ರಿ, ಗೊತ್ತು ನನಗೆ. ಡಿಕೆ ಶಿವಕುಮಾರ್ ಅವ್ರ ಮನೆಗೆ ನೀವೇನು ಹೋಗಿ ಮನವಿ ಕೊಡಕ್ಕೆ ಹೋಗಿದ್ದೀವಿ ಅಂದ್ರಲ್ಲ. ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದು ನೀರಾವರಿಯ ಸೌಲಭ್ಯದ ಕೆಲಸಕ್ಕಲ್ಲ. ನಿಮ್ಮದು ಯಾವುದೋ ಒಂದು ಡೈರಿ ಇತ್ತಲ್ಲ, ನಿಮ್ಮ ಡೈರಿ ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ, ಆ ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ನೀರಾವರಿ ಮಂತ್ರಿಗಳ ಮನೆಗೆ ಹೋದಾರ ನೀವು. ಈ ಥರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಗುರವಾಗಿ ಮಾತಾಡೋದ್ರಿಂದ ಅವ್ರ ಗೌರವ ಏನು ಜಾಸ್ತಿ ಆಗೋದಿಲ್ಲ. ಇತ್ತೀಚೆಗೆ ಅವ್ರ ಮಾತುಗಳಲ್ಲಿ ಹಿಡ್ತಾ ಇಲ್ಲ, ಡೆಸ್ಪರೇಟ್ ಆಗಿದ್ದಾರೆ. ಸುಮಲತಾ ಗೆಲ್ತಾರೇನೋ ಭಯ, ಅವ್ರ ಮಗ ಸೋಲ್ತಾನೇನೋ ನೋವು, ಮತ್ತು ದೇವೇಗೌಡರೇ ಗೆಲ್ಲೋದು ಕಷ್ಟ ಅನ್ನೋದು, ಇವೆಲ್ಲ ಸಂಗತಿಗಳು ಸಹ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಅವರು ಸ್ವಲ್ಪ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಮನ ಬಂದಂತೆ ಮಾತನಾಡ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದೇ ಅದಕ್ಕೊಂದು